ನಮ್ಮ ಕನ್ನಡ ಚಿತ್ರರಂಗದ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ರುಸ್ತುಂ, ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ನಮ್ಮ ಪ್ರೀತಿಯ ಶಿವಣ್ಣ ಅಭಿನಯದ ಚಿತ್ರದಲ್ಲಿ ಶಿವಣ್ಣ ಪೊಲೀಸ್ ಅಧಿಕಾರಿ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಈ ಚಿತ್ರದಿಂದ ಕನ್ನಡದ ಹೆಸರಾಂತ ಸಾಹಸ ನಿರ್ದೇಶಕ ರವಿವರ್ಮ ಸಾಹಸ ನಿರ್ದೇಶನದಿಂದ ಚಿತ್ರ ನಿರ್ದೇಶನಕ್ಕೆ ಬಡ್ತಿ ಪಡೆದು ಮೊದಲ ಬಾರಿಗೆ ನಿರ್ದೇಶನದ ಕ್ಯಾಪ್ ಧರಿಸುತ್ತಿದ್ದಾರೆ. ಚಿತ್ರದ ಚಿತ್ರೀಕರಣ ಪೂರ್ಣಗೊಂಡಿದ್ದು, ಬಾಕಿ ಉಳಿದಿದ್ದ ಒಂದು ಹಾಡಿನ ಚಿತ್ರೀಕರಣವೂ ಮುಗಿಸಿ ಚಿತ್ರ ಮುಂದಿನ ಎಡಿಟಿಂಗ್, ಡಬ್ಬಿಂಗ್ ಹಂತಕ್ಕೆ ಹೋಗಿದೆ. ಚಿತ್ರವನ್ನು ಜಯಣ್ಣ ಫಿಲ್ಮ್ಸ್ ಅಡಿಯಲ್ಲಿ ತಯಾರಿಸುತ್ತಿದ್ದು, ಜಯಣ್ಣ ಭೋಗೇಂದ್ರ ನಿರ್ಮಾಣ ಮಾಡಲಿದ್ದಾರೆ. ಈ ಜೋಡಿ ಕನ್ನಡಕ್ಕೆ ಬಹಳಷ್ಟು ಹಿಟ್ ಚಿತ್ರಗಳನ್ನು ನೀಡಿದೆ. ಈ ಚಿತ್ರದಲ್ಲಿ ಬಾಲಿವುಡ್ನ ಹೆಸರಾಂತ ಕಲಾವಿದ ವಿವೇಕ್ ಒಬೆರಾಯ್ ನಟಿಸುತ್ತಿದ್ದು, ಈ ಚಿತ್ರದ ಮೂಲಕ 2ನೇ ಬಾರಿ ಕನ್ನಡಕ್ಕೆ ಕಾಲಿಟ್ಟಿದ್ದಾರೆ. ಜೊತೆಗೆ ತಮ್ಮ ಪಾತ್ರದ ಅಭಿನಯಕ್ಕೆ ತಾವೇ ಡಬ್ ಮಾಡುವುದಾಗಿ, ಅದಕ್ಕೆ ಬೇಕಿರುವ ತಯಾರಿಯ ಜೊತೆಗೆ ಕನ್ನಡ ಕಲಿಯಲು ಮುಂದಾಗಿದ್ದಾರೆ. ರುಸ್ತುಂನಲ್ಲಿ ನುರಿತ ಕಲಾವಿದರ ದಂಡೇ ಇದೆ. ತಮಿಳಿನ ಜೆ ಮಹೇಂದ್ರನ್, ತೆಲುಗಿನ ಹರೀಶ್ ಉತ್ತಮನ್, ನಟ ನಿರ್ದೇಶಕ ಶಿವಮಣಿ, ಬಾಲಿವುಡ್ನ ಗಣೇಶ್ ಯಾದವ್, ಹೀಗೆ ಈ ದೊಡ್ಡ ತಾರಾಗಣ ರವಿವರ್ಮರವರ ಚಿತ್ರದಲ್ಲಿ ಬಣ್ಣ ಹಚ್ಚಿದೆ. ಚಿತ್ರದಲ್ಲಿ ಶಿವಣ್ಣರವರಿಗೆ ನಾಯಕಿಯಾಗಿ 3 ಜನ ನಟಿಸಿದ್ದು, ಶ್ರದ್ಧಾ ಶ್ರೀನಾಥ್, ರಚಿತಾ ರಾಮ್, ಮಯೂರಿ. ಯಾರು ಯಾವ ಪಾತ್ರ ಮಾಡಲಿದ್ದಾರೆ ಎಂಬುದನ್ನು ಚಿತ್ರ ಬಿಡುಗಡೆಯಾಗುವವರೆಗೂ ಕಾಯಬೇಕು. ಚಿತ್ರೀಕರಣ ಕೊನೆಯ ಹಾಡಿನಲ್ಲಿ ಶ್ರದ್ಧಾ ಶ್ರೀನಾಥ್ ಶಿವಣ್ಣರ ಜೊತೆಯಲ್ಲಿ ಹೆಜ್ಜೆ ಹಾಕಿ ಕುಣಿದಿದ್ದಾರೆ. ಶಿವಣ್ಣರವರ ಡ್ಯಾನ್ಸ್ ನೋಡುವುದೇ ಒಂದು ಸಂತೋಷ ಅಲ್ಲವೇ? ಈ ರೀತಿಯಾದ ಆಕ್ಷನ್ ಬೇಸ್ಡ್ ಚಿತ್ರದಲ್ಲಿ 3 ಜನ ನಟಿಯರಿರುವುದು ಕಥೆಯ ಬಗೆಗಿನ ಕುತೂಹಲ ಹೆಚ್ಚಿಸಿದೆ. ನಿರ್ದೇಶಕ ರವಿವರ್ಮರವರು ಮೊದಲೇ ಹೆಸರಾಂತ ಆಕ್ಷನ್ ಮಾಸ್ಟರ್. ಅವರ ಚಿತ್ರ ಎಂದರೆ ಅಲ್ಲಿ ಕೆಲವು ವಿಶೇಷ ಫೈಟ್, ಆಕ್ಷನ್ ನಿರೀಕ್ಷಿಸಬಹುದು. ಅವರೇ ಹೇಳಿದಂತೆ ಒಂದು ಫೈಟ್ ಬಿಹಾರ್ನಲ್ಲಿ ಶೂಟ್ ಮಾಡಲಾಗಿದ್ದು, ಆ ಒಂದೇ ಒಂದು ಫೈಟ್ಗೆ 1 ಕೋಟಿಯವರೆಗೂ ಖರ್ಚಾಗಿದೆ ಎಂದು. ಚಿತ್ರದಲ್ಲಿ ನಮ್ಮ ಶಿವಣ್ಣ ಖದರ್ ಪೊಲೀಸ್ ಅಧಿಕಾರಿಯಾಗಿದ್ದು, ಚಿತ್ರ ಸೆಕೆಂಡ್ ಹಾಫ್ನಲ್ಲಿ ಆಕ್ಷನ್ ಟ್ರ್ಯಾಕ್ ಹಿಡಿಯಲಿದೆ. ಭಾರೀ ವಾಹನಗಳು, ಸೆಟ್ಗಳು ಬಳಸಿದ್ದು 4-5 ಕ್ಯಾಮರಾಗಳಿಂದ ಹಾಗೂ ಡ್ರೋನ್ ಕ್ಯಾಮರಾಗಳಿಂದ ಶೂಟ್ ಮಾಡಲಾಗಿದೆ. ಈ ಚಿತ್ರವು ಶಿವಣ್ಣರವರ ಜೀವನದಲ್ಲೇ ಒಂದು ದೊಡ್ಡ ಆಕ್ಷನ್ ಚಿತ್ರವಾಗಲಿದೆ ಎಂದು ನಿರ್ದೇಶಕರು ಅಭಿಪ್ರಾಯಪಟ್ಟಿದ್ದಾರೆ. ಚಿತ್ರಕ್ಕೆ ಅನೂಪ್ ಸಿಲಿನ್ ಸಂಗೀತ ನೀಡಿದ್ದಾರೆ ಹಾಗೂ ಚಿತ್ರ ಸಿನಿಮ್ಯಾಟೋಗ್ರಫಿಯನ್ನು ಮಹೇಂದರ್ ಸಿಂಹ ನಿರ್ವಹಿಸಲಿದ್ದಾರೆ. ಈ ಚಿತ್ರದಿಂದ ಸ್ಟಂಟ್ ಮಾಸ್ಟರ್ ರವಿವರ್ಮರವರ 2 ಕನಸು ಈಡೇರಿದಂತಾಗಿದೆ. ಒಂದು ನಿರ್ದೇಶಕರಾಗುವುದು, ಮತ್ತೊಂದು ಕರುನಾಡ ಚಕ್ರವರ್ತಿಗೆ ನಿರ್ದೇಶನ ಮಾಡುವುದು. ಈ ರೀತಿಯಾದ ಚಿತ್ರಕ್ಕೆ ನಾನಂತೂ ಕಾಯುತ್ತಿದ್ದೇನೆ. ನೀವು ನಿಮ್ಮ ಅಭಿಪ್ರಾಯವನ್ನು ಹಾಗೂ ಶಿವಣ್ಣ ಅಭಿಮಾನಿಗಳು ರುಸ್ತುಂ ಎಂದು ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯಾದ ಮನರಂಜನಾ ಮಾಹಿತಿ ಹಾಗೂ ನಮ್ಮ ಕನ್ನಡ ಚಿತ್ರರಂಗದ ಬಗೆಗಿನ ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಫಿಲ್ಮಾಲಜಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.